ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ರುದ್ರಪ್ಪ ಮಾನಪ್ಪ ಲಮಾಣಿ ಹಾವೇರಿ ಕಾಂಗ್ರೆಸ್ ಶಾಸಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಕಂಪ್ಲೀಟ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಈ ಪ್ರದೇಶ ಆ ಪ್ರದೇಶ ಅನ್ನೋದಿಲ್ಲ. ಕರ್ನಾಟಕ ಅಂತ ಹೇಳುವಾಗ ಎಲ್ಲ ಪ್ರದೇಶದಲ್ಲಿ ಇದೇ ಪ್ರದೇಶದಲ್ಲಿ ಜಾಸ್ತಿ ಆಯಿತು. ಓಕೆ, ಕೋಲಾರ ಒಂದು ಎಕ್ಸಂಪ್ಷನ್, ಅದು ಬಿಟ್ಟಾಕಿ. ಇಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಾನು ಆ ಸರ್ಕಾರ ನಿರ್ಲಜ್ಜ ಸರ್ಕಾರ ಹಿಂಗೆಲ್ಲ ಹೇಳೋಕೆ ಹೋಗೋದಿಲ್ಲ. ಇದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ. ಆದರೆ ಅದಕ್ಕೊಬ್ಬ ನೇತಾರ ಇರ್ತಾರೆ, ಅವರು ರಾಜ್ಯ ಸರ್ಕಾರ ಆಗಿರುತ್ತೆ ಅಥವಾ ಒಂದು ಗೃಹ ಸಚಿವರಾಗಿರ್ತಾರೆ. ಎಲ್ಲಿ ನಮ್ಮಲ್ಲಿ ಇಷ್ಟೊಂದು ಪ್ರಬಲವಾದಂಥ ಕಾನೂನು ಇದ್ರೂ ಕೂಡ ಇಂಪ್ಲಿಮೆಂಟೇಷನಲ್ಲಿ ಯಾಕೆ ನಾವು ಸೋಲ್ತಾ ಇದ್ದೀವಿ ಸರ್? ಕೆಲವು ಸಮಯಗಳು ಗುರ್ತಿದ್ದು ಆಗ್ತಾವೆ, ಕೆಲವು ಸಲ ಗುರ್ತಿಲ್ದೇನೂ ಆಗ್ತಿರ್ತವೆ. ಫೈನ್. ಗುರ್ತಿದ್ದಾಗ ನಾವು ಮೇಜರ್ ಪ್ರಿಕಾಷನರಿ ತಗೊಳ್ಳೋದು ಯಾವುದೇ ಸರ್ಕಾರದ ಕರ್ತವ್ಯ. ಓಕೆ, ತಕ್ಷಣವೇ ಆ ಕಾರ್ಯಕ್ರಮ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಮುಂದೆ ಬರೋರಿಗೆ ಹೆದರಿಕೆ ಬರ್ತದೆ. ಹೌದು. ನಾವು ಯಾವತ್ತು ಅದನ್ನ ಡಿಲೇ ಮಾಡ್ಕೊಂತ ಹೋಗ್ತೇವೆ, ಆ ಕಾನೂನಿಗೆ ಸಡ್ಲಾಗ್ತಾ ಹೋದಂಗೆಲ್ಲ ಮುಂದಿನವರಿಗೆ ಹೆದರಿಕೆ ಬರಲ್ಲ. ಹೌದು. ಆ ರೀತಿಯಾಗಿ ನಮ್ಮ ಸರ್ಕಾರಗಳು ಆಕ್ಷನ್ ಮಾಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದ್ರ ನಮ್ಮ ರಾಜಕಾರಣಿಗಳ ಒಂದು ವೈಫಲ್ಯನೂ ಇರಬಹುದು. ನಾವೇ ಅದರೊಳಗೆ ಎಂಟ್ರಿ ಆಗಿ ಇದನ್ನ ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಅಂತ ಹೇಳಲಿಕ್ಕೂ ಹೋಗ್ತಿರ್ಬೋದು. ಅಂತ ಎಲ್ಲ ಪ್ರಕರಣಗಳಲ್ಲಿ ಅಧಿಕಾರಿಗಳು ಸಹಿತ ನಮ್ಮಿಂದನೇ ಬಂದಿರ್ತಾರೆ. ಅವ್ರಿಗೊಂದು ಮುಜುಗರ ಆಗ್ತದೆ. ಮುಜುಗರ ಆಗಿ ಅವ್ರು ಯಾವ ರೀತಿ ಆಕ್ಷನ್ ತಗೋಬೇಕು ಮತ್ತೆ ಇವ್ರನ್ನ ಎಸ್ಕೇಪ್ ಮಾಡಬೇಕು ಅಥವಾ ಕಾನೂನು ಪಾಲನೆ ಮಾಡಬೇಕು ಅನ್ನೋದು ಪ್ರಶ್ನೆ ಇದೆ. ಈಗ ಬಹಳ ಅದ್ಭುತವಾಗಿ ಹೇಳಿದ್ರಿ, ಬಹಳ ಅದ್ಭುತವಾಗಿ ಹೇಳಿದ್ರು ರುದ್ರಪ್ಪ ಅವರೇ. ನೀವು ಹೇಳಿ ಸರಿ, ಅದರಿಂದಲೇ ತೊಂದರೆ ಆಗಿದ್ದು. ಆ ಘಟನೆಗಳೇ ಇವತ್ತು ಉತ್ತರ ಪ್ರದೇಶದಲ್ಲಿ ಆಗಿರೋ ಘಟನೆಗಳು ಅದನ್ನೇ ಉಳಿಸ್ಲಿಕ್ಕೆ ಹೋಗಿದ್ದೆ ಇದರ ಆಗಿರೋ ನಡೀತಾ ಇರೋ ಘಟನೆಗಳು ಒಂದ್ರ ಮೇಲೆ ಒಂದು ಆಗ್ತಾರೆ. ಯಾರೇ ಇರಲಿ ಸರ್, ಯಾರೇ ಇರಲಿ, ಇವತ್ತು ಕಾನೂನಲ್ಲಿ ತಿದ್ದುಪಡಿ ತರ್ಲಿಕ್ಕೆ ಆಗಲ್ವಾ? ಏನ್ ಬೇಕಾದ್ರೂ ಮಾಡಬಹುದು ಕಾನೂನು, ಹೌದಾ? ಒಂದು, ಅವರನ್ನ ನೇಣಾಕ್ಸ್ಬೇಕು. ಒಂದು. ಎರಡನೇದು, ಅವ್ರ ಷಂಡತನ ಮಾಡ್ಬೇಕು. ಅವ್ರನ್ನ ಷಂಡತನ ಮಾಡಿದ್ರೆ ಮಾತ್ರ ಅಲ್ಲಿ ಅವ್ರ ಹೆದರಿಕೆ ಶುರು. ಓಕೆ, ಒಂದು ನಿಮಿಷ. ಶೋಭಾ ಕರಂದ್ಲಾಜೆ ಅವರು ಮತ್ತೆ ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ನಾವು ಒಂದು ವಿಚಾರವನ್ನು ಮಾತಾಡ್ತಾ ಇದ್ವಿ. ನಮ್ಮಲ್ಲಿ ನೀವು ಹೇಳಿದ್ರಿ ಕಾನೂನು ತಿದ್ದುಪಡಿಗಳಾಗಬೇಕು ಅನ್ನೋದು. ಪ್ರಬಲವಾದಂಥ ಕಾನೂನು ನಮ್ಮಲ್ಲಿದೆ, 376A. ಅದರ ಬಗೆಗೆ 1,000 ಕೋಟಿ ರೂಪಾಯಿ ಇಡಲ್ಪಟ್ಟಿದ್ದು, ಇಲ್ಲಿ ತನಕ 1 ರೂಪಾಯಿ ಖರ್ಚಾಗಿಲ್ಲ. ಹೇಳಿ 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 ಸಾಕಾಗೋಗಿದೆ ಅದರ ಬಗ್ಗೆ ನಮಗೆ. ನಾನು ಕೇಳ್ತಾ ಇರೋದು ಮೇಡಮ್, ಆರಂಭಿಕ ಹಂತ ಏನಿದೆ, ಯಾವುದು ಒಂದು ಪೊಲೀಸ್ ಕೇಸ್ ಆಗುತ್ತೆ, ಅದಾದ ನಂತರ ಚಾರ್ಜ್ ಶೀಟ್ ಆಗುತ್ತೆ, ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ಆಗುತ್ತೆ. ಇಲ್ಲಿ ತನಕ ನಾವು ಏನು ಹೇಳ್ತಾ ಇದ್ವಿ ಮಹಿಳೆಯರಿಗೆ, ಇನ್ಕ್ಲೂಡಿಂಗ್ ನೀವು ಕೂಡ ಹೇಳಿರ್ಬೋದು ಹಲವಾರು ಬಾರಿ, ಬನ್ನಿ ಇಂಥ ಸಂದರ್ಭದಲ್ಲಿ ಧೃತಿಗೆಡಬೇಡಿ, ಕಂಪ್ಲೇಂಟ್ ಕೊಡಿ, ದೂರು ದಾಖಲು ಮಾಡಿ, ಹೆಣ್ಮಕ್ಳು ಮುಂದೆ ಬರಬೇಕು. ಬಂದರು, ದೂರು ಕೊಡ್ತಿದ್ದಾರೆ. ನಿರ್ಭಯಾ ಕೇಸಿನ ನಂತರ ಕೇವಲ ದೆಹಲಿ 1ರಲ್ಲೇ ಇಲ್ಲಿ ತನಕ ಜನವರಿ 12 ತನಕ, ಅಕ್ಟೋಬರ್ 15ರವರೆಗೆ, ಜನವರಿಯಿಂದ ಅಕ್ಟೋಬರ್ 15ರವರೆಗೆ 2012ರಲ್ಲಿ ಇಲ್ಲಿ ತನಕ 1330 ಪ್ರಕರಣಗಳು ದಾಖಲಾಗಿವೆ. ಅದಾದ ನಂತರ ಆಗ್ತಾ ಇರೋದು ಇದೆಯಲ್ಲ ಮೇಡಮ್, ಆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಕೇಸ್ ದಾಖಲಾಗತ್ತೆ. ಆಗ ಯಾರು ಆರೋಪಿ, ಅವನಿಗೆ ಯಾರೋ ಸಂಬಂಧಿಗಳಿರ್ತಾರೆ, ಅಲ್ಲಿಂದ ಒಂದು ಫೋನ್ ಬರುತ್ತೆ, ಆ ಕೇಸ್ ಬೇಡ ಅಂತ ಹೇಳಲಾಗತ್ತೆ. ಅಲ್ಲೇ ಒಂದು ಸುತ್ತಿನ ಮಾತುಕತೆಗಳು ನಡೆಯುತ್ತೆ. ಸೊ ಆ ಪ್ರೊಸೀಜರ್ ಇದೆಯಲ್ಲ ಮೇಡಮ್, ಅದು ದೊಡ್ಡ ಹೊಡೆತ ನಮಗೆ. ಇದಕ್ಕೆ ನೀವೇನು ಹೇಳ್ತೀರಿ? ಎಸ್, ಶೋಭಾ ಕರಂದ್ಲಾಜೆ ಅವರಿಗೆ ಆ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಅದೇ ಪ್ರಶ್ನೆಯನ್ನು ನಾನು ಕೋನ್ ರೆಡ್ಡಿ ಅವರಿಗೆ ವರ್ಗಾಯಿಸ್ತಾ ಇದ್ದೀನಿ. 2012ರಿಂದ 2014 ಮಟ್ಟ 2951 ಪ್ರಕರಣಗಳು ದಾಖಲಾಗ್ಯಾವ. ದಾಖಲಾದದ್ದಕ್ಕೆ ಅದ್ರಾಗ ಅಪ್ರಾಪ್ತ ಬಾಲಕಿಯರು 1500. ಅದೇ ರೀತಿಯಾಗಿ ಯುವತಿಯರು 1500. ಶಿಕ್ಷೆ ಆದದ್ದು 118 ಜನರಿಗೆ. ಇದನ್ನೆಲ್ಲ ಲೆಕ್ಕ ಹಾಕಿದಾಗ ನಾವಿನ್ನೂ ಕಾನೂನು. ನಾನು ಒಂದು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ತಕ್ಷಣ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಮಿಷನರು ಮತ್ತು SP ಗಳ ಸಭೆ ಮಾಡಿ ಹೋಮ್ ಮಿನಿಸ್ಟರ್ ಕಟ್ಕೊಂಡು ಒಂದು ವಾರ್ನಿಂಗ್ ಕಳಿಸ್ರಿ. ಈ ರೀತಿ ಪ್ರಕರಣಗಳು ಒಂದೇ ದಿವಸಕ್ಕೆ ಎಂಟಕ್ಕ ಅಂದ್ರೆ ಇದು ನಮ್ಗೆ ಯಾರಿಗೂ ಗೌರವ ತರ್ತಕ್ಕಂಥಲ್ಲ. ಮಾಡ್ಲಿ, ಒಂದು ಶಾಸಕಾಂಗ ಪಕ್ಷದ ನಾಯಕರು ಫ್ಲೋರ್ ಲೀಡರ್ಸ್ ಒಂದು ಮೀಟಿಂಗ್ ಮಾಡ್ಲಿ, ಇಂಥ ವ್ಯವಸ್ಥೆಗೆ ನಾವು ಏನ್ ಕಡಿವಾಣ ಹಾಕಬೇಕಾದ್ರೆ ಕಾಯ್ದೆ ಮಾಡ್ಲಿ. ಇದಕ್ಕೆ ವಿಶೇಷವಾಗಿ ನಾವೆಲ್ಲರೂ ಕೂಡಿ ಮತ್ತು ತಮ್ಮ ಟಿವಿ ಚಾನಲ್ ಮೂಲಕ ಬರೋದು, ಸಾರ್ವಜನಿಕವಾಗಿ ಇಂಥದ್ದು ತಪ್ಪು, ಹಿಂಗಾಗಬಾರ್ದು, ಇದು ಸಮಾಧಾನ ಹೇಳೋದು ಬೇಡ. ಅಲ್ಲ, ನಾವು ಏನಿದಕ್ಕೆ ಒಂದು ಕಂಡು ಹಿಡಿಬೇಕು, ಒಳ್ಳೆ ಯೋಜನೆ ನಿರ್ಧಾರ ಮಾಡಿ ಅದನ್ನ ಹೇಳುವಂಥದ್ದು ಆಗ್ಬೇಕು. ನಾನು ವಿಶೇಷವಾಗಿ ನೋಡಿ 1,000 ಕೋಟಿ ಇಟ್ಟಿವಿ ಅಂತ ಹೇಳಿದ್ರು ನೀವು ನಿರ್ಭಯಾ ಕೇಸ್ನಂತ. ಹೌದು, ಎಷ್ಟು ಅತ್ಯಾಚಾರಗಳು, ಇಷ್ಟು ಪ್ರಕರಣ ಆಗ್ಯಾವು, ಯಾರ್ಯಾರಿಗೆ ಏನ್ ಪರಿಹಾರ ಕೊಟ್ರಿ? 1 ರೂಪಾಯಿ ಖರ್ಚಾಗ್ಲಿಲ್ಲ. ಆ ದುಡ್ಡು ಏನ್ ಡಿಪಾಸಿಟ್ ಇಡಕ್ ತಂದಿರಿ? ಯಾರಿಗೆ ಅದು ಹಿಡಿದಿದೆ? ಅದಕ್ಕೆ ಇಷ್ಟು ಪ್ರಕರಣಗಳು ಅಂಕಿಅಂಶಗಳ ಮೂಲಕ ಹೇಳಿದಾಗೂ ಕೂಡ ನಾವ್ಯಾರು ಅದಕ್ಕೆ
ಸರ್ ದುಡ್ಡು ಯಾವ್ದೇ ಪಕ್ಷ ಟೀಕೆ ಮಾಡ್ದಲ್ಲ. ಶಕುಂತಲಾ ಶೆಟ್ರೆ, ಈಗ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ನಾವು ಏನ್ ಮಾಡ್ತೀವಿ ಗೊತ್ತಾ, ನಾವು ಪ್ರತಿ ಸಲ ಕೂಡ ಇಂಥ ವಿಚಾರಗಳು ಬಂದಾಗ ವಿಚಾರಗಳು ಡೈಲ್ಯೂಟ್ ಆಗ್ತಾ ಇರುತ್ತೆ. ಹೇಗೆ ಹೇಳಿ ಡೈಲ್ಯೂಟ್ ಆಗೋದು ನೋಡಿ, ಒಂದು ಕಡೆ ಅವರು ಅಶ್ಲೀಲವಾದಂಥ ಬಟ್ಟೆಗಳನ್ನು ಹಾಕ್ತಾರೆ, ಹೀಗೆ ಅಲ್ಲ ನಾನು ಹೇಳಿದ್ದು, ಇನ್ನೊಂದು ಕಡೆ ಹೆಣ್ಣಿನ ಮೇಲೆ ಗೂಬೆ ಕೂರಿಸೋದು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳಿ ಬೆಳ್ಳಂಬೆಳಗ್ಗೆ ಪಾಪ ಇನ್ನೂ ಸ್ನಾನ ಮಾಡಿರೋದಿಲ್ಲ, ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗಿರ್ತಾರೆ, ಅಲ್ಲೆತ್ಕೊಂಡು ಹೋಗಿರ್ತಾರೆ ಅವ್ರನ್ನ. ಪುಟ್ಟ ಮಕ್ಕಳು ಅವ್ರು ಏನ್ ಸೆಕ್ಸಿಯಾಗಿ ಕಾಣ್ತಾರೋ, ಅದು ಏನು ಕಾಣ್ತಾರೋ ಏನ್ ಗೊತ್ತಿದೆ ನಮಗೆ, ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಮನೆ ಒಳಗೆ ಆಗುವಂತ ಅನಾಹುತಗಳು ನಾವು ಮತ್ತೆ ಅದನ್ನು ಸೇರಿಸ್ತೇವೆ, ಡೈಲ್ಯೂಟ್ ಮಾಡ್ತೇವೆ. ನನ್ನ ಪ್ರಶ್ನೆ ಅದಲ್ಲ. ಮನೆ ಒಳಗಿರ್ಬೋದು, ಶಾಲೆಯಲ್ಲಿರ್ಬೋದು, ಅಥವಾ ಹೊರಗಡೆ ಇರ್ಬೋದು, ರೇಪಿಸ್ಟ್ ಇರ್ಬೋದು, ಏನೇ ಘಟನಾವಳಿಗಳಿರಲಿ, ಕೇಸ್ ದಾಖಲಾಯಿತು ಅಂತ ಇಟ್ಕೊಳ್ಳಿ, ಅದಾದ ನಂತರ ಆಗೋ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ರಾಜಕಾರಣಿಗಳೇ ಡಿಲೇ ಆಗೋದಕ್ಕೆ ಕಾರಣ. ರುದ್ರಪ್ಪ ಅವರು ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ, ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು ನಾನು ನಿಜವಾಗ್ಲೂ ಹೆಡ್ಸ್ ಅಪ್ ಹೇಳ್ತೀನಿ ಸರ್ ನಿಮಗೆ. ಪೊಲೀಸ್ ಇಲಾಖೆ ಮೇಲೆ ನಾವು ಎಷ್ಟೇ ಹೇಳಿದ್ರು ಕೂಡ ಅವರ ಮೇಲೆ ಒತ್ತಡ ಹಾಕೋದು ರಾಜಕಾರಣಿಗಳು. ಆರ್ ಯು ಅಗ್ರಿ ಮೇಡಮ್? ಖಂಡಿತ ಹೌದು. ಮೇಡಮ್, ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ MP ಹೇಳಿಕೆ ಕೊಟ್ಟಿದ್ದ ತಾವು ನೋಡಿರ್ಬೋದು, ಅದನ್ನ ಬಿಡಿ. ಒಬ್ಬ ಸಂಸದನಾಗಿ ಯಾವ ರೀತಿ ಹೇಳಿಕೆ ರುದ್ರಪ್ಪ ಲಮಾಣಿ ಅವರೇ, ನಾನಿಲ್ಲಿ ಪಕ್ಷಾತೀತವಾಗಿ ಮಾತಾಡ್ತೀನಿ. ನಾನು ಖಂಡಿತವಾಗ್ಲೂ ಜಾರ್ಜ್ ಅವರನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಇದು, ನಮ್ಮ ಒಬ್ಬ ಕ್ಷೇತ್ರದ ಶಾಸಕನೇ ಇರ್ಬೋದು, ಅವನ ಆಣತಿ ಮೇರೆಗೆ ನೀವು ಹೇಳಿದ್ರಿ, ಅವನ ಆಣತಿ ಮೇಲೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು, ಅವನ ಆಣತಿ ಮೇರೆಗೆ ಆ ಪೊಲೀಸ್ ಬಂದಿರ್ತಾನೆ, ಅಲ್ಲಿ ಅವನು ಇವನ ಮಾತಿಗೆ ಕೇಳ್ತಾ ಇರ್ತಾನೆ. ಓಕೆ, ಸಣ್ಣ ಪುಟ್ಟದ ನಡೀಬೋದು, ಒಂದು ಏನೋ ಗಲಾಟೆ ಆಯಿತು, ಹುಡುಗರೇನೋ ಮಾಡ್ತಾರೆ, ಬಿಟ್ಟು ಕಳಿಸಪ್ಪ, ನಡೀತದೆ. ಇದು ಹಾಗಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ರಕ್ಷಣೆ ಮಾಡೋದು ಜನಪ್ರತಿನಿಧಿಗಳೇ. ಅರಿ ಅಗ್ರಿ? ಬಟ್ ಅದನ್ನು ಏನು ಚೇಂಜ್ ಮಾಡಬೇಕು ಈ ಸಂದರ್ಭದಲ್ಲಾದರೂ? ಇಲ್ಲ, ನಾವು 1 ವರ್ಷದ ಮಟ್ಟಿಗಾದರೂ ಇಂಥ ಒತ್ತಡಗಳನ್ನು ನಾವು ಹಾಕೋದಿಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ಕೂಡ ಮಾಡ್ಬೋದು ತಾನೆ ಸರ್? ಗೃಹ ಸಚಿವರ ಹತ್ರ ಕೇಸುಗಳಲ್ಲಿ ಅಲ್ಲ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಬೇಕು, ಹೌದು, ಒಂದು ಎಂಡ್ ಆಗಬೇಕು ಅಂತ ಯಾರು ಹೇಳಿದ್ರು ಅದರ ಬಗ್ಗೆ? ಯಾರು ಮಾತಾಡಿದ್ರ? ಓರ್ವ MLA ಮಾತಾಡಿದ್ರ? ನಮ್ಮಿಂದಾಗಿ ಇದಕ್ಕೆಲ್ಲ ಕಾರಣ ನಾವು, ಇವತ್ತು ನಾವು ಸ್ವಲ್ಪ ಸಮಾಧಾನದಿಂದ ಮಾತಾಡ್ತಿದ್ವಿ, ನಾಳೆ ಬೊಟ್ಟು ಮಾಡಿ ತೋರಿಸ್ತೀವಿ ಸರ್. ನಾವು ಬಹಳ ಅಪ್ರಿಸಿಯೇಟ್ ಮಾಡ್ಬೇಕು ಎಲ್ಲ ಪಕ್ಷದವರು ಕೂಡ. ರಮೇಶ್ ಕುಮಾರ್ ಅವರು ಸರಿಯಾದ ರೀತಿಯಲ್ಲಿ ಕರೆದಿದ್ದೆ ಅವ್ರನ್ನ. ಎಲ್ಲರೂ ನಾವು ಅವ್ರನ್ನ ಮೆಚ್ಚಲೇಬೇಕು. ಏನ್ ಶಾಸಕ್ರೆ, ಏನ್ ಸರ್, ಎಷ್ಟು ಚೆನ್ನಾಗಿ ಅವರು ನಿನ್ನೆ ಒಂದು ಉತ್ತರ ಮಂತ್ರಿ ಅಲ್ಲ ಮತ್ತೊಬ್ರಲ್ಲ, ಒಂದು ಪ್ರತಿನಿಧಿಯಾಗಿ ಬಹಳ ಒಳ್ಳೆ ವಿಚಾರ ಮಾಡಿದ್ರು. ಯಾರೇ ಆಗ್ಲಿ, ಅವ್ರೇನೇ ಮಾಡಿರ್ಲಿ, ಅದನ್ನ ಮತ್ತೊಂದ್ಸರಿ ನೀವು ಇದನ್ನ ಹಾಕ್ಬಿಟ್ಟು ಮಾಡಬೇಕು. ಅದರಲ್ಲಿ ನಮ್ಮ ಮಕ್ಕಳಾದ್ರ ಗತಿ ಏನು, ನಮ್ಮ ತಂಗಿ ಆಗಿದ್ರ ಗತಿ ಏನು, ಅವ್ರು ಮಾನಸಿಕವಾಗಿ ಅವರು ತಂದೆ ತಾಯಿಗಳು ಯಾವ ರೀತಿಯಲ್ಲಿದ್ದಾರೆ ಆ ರೀತಿಯಾಗಿ ನೀವೆಲ್ಲ ಮಾಡಬೇಕು ಅನ್ನೋದನ್ನ ಅವ್ರು ಯಾವುದನ್ನು ಮುಚ್ಚಿಡದೆ ಸಾಮೂಹಿಕವಾಗಿ ಇಡೀ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಕ್ಕೆ ಇಡೀ ಸಭೆನೂ ಕೂಡ ಅವ್ರನ್ನ ಬಹಳಷ್ಟು ಅಭಿನಂದಿಸ್ತದೆ. ಹೌದು, ಅಂತ ರೀತಿಯಲ್ಲಿ ಕೂಡ ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ರಾಜಕೀಯ ಮಾಡಬೇಕಾಗುತ್ತೆ, ಇಲ್ಲ ಅಂತಲ್ಲ ನಾನು ಹೇಳೋದಿಲ್ಲ. ರಾಜಕೀಯ, ಜಾತಿ ರಾಜಕೀಯ ಅಥವಾ ದುಡ್ಡಿನ ರಾಜಕೀಯ, ಬೇರೆ ರಾಜಕೀಯ ಬೆದರಿಕೆ ಹಾಕಿದ್ರು, ಆ ಹೆಣ್ಣು ಮಕ್ಕಳಿಗೆ ಬೆದರಿಕೆ ಹಾಕಿದ್ರು. ನೀನು ಇದು ಮಾಡಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಹೇಳಿದ್ರಂತ ಬೆದರಿಕೆ ಹಾಕಿದ್ದೆಲ್ಲ ಕಾಲ್ ಬಂದಿದೆ ಅಂತ ಹೇಳಿದ್ರು. ಇದೆಲ್ಲ ಮಾಡ್ತಾರಂತ ಹೇಳಿದ್ರೆ ಅವ್ರು ಎಷ್ಟು ನೀಚರು ಇರ್ಬೋದು. ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಏನ್ ಹೇಳಿದ್ರು, ನನಗೆ ಸಂಸಾರಿಕನಿದ್ದೇನೆ, ನನಗೆ ಹೇಳ್ತಿದ್ದಾಳ, ನನಗೆ ಮೊಮ್ಮಗಳಿದ್ದಾಳ, ಅವರು ಎಷ್ಟು ನೋವಾಗಿದೆ ಅಷ್ಟು ನೋವು ನನಗೂ ಕೂಡ ಆಗಿದೆ. ಆದ್ರೆ ನಾನು 1 ವರ್ಷದ ಮಗು 6 ವರ್ಷದ ಮಗು ಅಲ್ಲ, ನಾನು ಕೂಡ ಇದರಲ್ಲಿ ಯಾವುದನ್ನು ಕೂಡ ನಾನು ಮುಚ್ಚಿಡ್ತಾ ಇಲ್ಲ. ಏನ್ ಕೇಸ್ ಮಾಡಬೇಕು ಅನ್ನೋದನ್ನ ತಕ್ಷಣವೇ ತಗೊಂಡಿದ್ದೇನೆ. ಕಂಪ್ಲೇಂಟ್ ಕೊಡೋದ್ರಲ್ಲಿ ಅವರು ಲೇಟ್ ಆಯ್ತು, ಆದ್ರೂ ಸಹ ಏನ್ ಗೊತ್ತಾ ಸರ್, ಇದು ಇಲ್ಲಿ ತ್ವರಿತಗತಿ ಬಹಳ ಇಂಪಾರ್ಟೆಂಟ್, ಟೈಮಿಂಗ್ಸ್ ಬಹಳ ಇಂಪಾರ್ಟೆಂಟ್. ನಾವು ಬಾಕಿ ವಿಚಾರದ ಹಾಗೆ ಅಲ್ಲ. ನನ್ನ ಪ್ರಶ್ನೆ, ಬೆಂಗಳೂರಿನ ಯುವಕ ಆ ಹುಡುಗಿಯನ್ನ ಕಾರ್ನಲ್ಲಿ ಅತ್ಯಾಚಾರ ಮಾಡಿದ ನಂತರ 2 ದಿನಗಳ ಕಳೆದ ನಂತರ ಅವನು ಓಡಿ ಹೋಗುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ, ಓಡಿ ಹೋಗುವಂತ ಕೆಲಸ ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಅವ ಕಾಣಿಸ್ಕೋತಾನೆ ಅಂತಂದ್ರೆ ಇಡೀ ನಾವು ಯಾರನ್ನ ಆರಿಸಿ ಕಳಿಸಿದ್ದೇವೋ ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ರಪ್ಪ, ನಿಮ್ಮ ಕೈ ಕೊಟ್ಟಿದ್ದೀವೋ ಅಂತ ರಮೇಶ್ ಕುಮಾರ್ ದಾನಿ ಹೇಳ್ತಾ ಇದ್ರು. ಅವರು ಪೊಲೀಸ್ಗೆ ಕಾಕಿ ಬಟ್ಟೆ ಕೊಡೋದು ನಾವು, ಶೂ ಕೊಡೋದು ನಾವು, ದಂಡ ಕೊಡೋದು ನಾವು, ಟೋಪಿ ಕೊಡೋದು ನಾವು, ಚಲಾಯಿಸೋ ನಿನ್ನ ಹತ್ರ ಅಂತ ಹೇಳ್ತಾ ಇರೋರು ನಾವು. ಆ ಚಲಾಯಿಸಪ್ಪ, ಅಧಿಕಾರ ಚಲಾಯಿಸಿ ನೀವು ಅಂತ ನಿಮ್ಮ ಕೈಗಳಿಗೆ ಕೊಟ್ರೆ ಅಲ್ಲಿ ಓರ್ವ
ರೇಪ್ ಮಾಡಿ ಆರಾಮ್ಸೆ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ ಅಂತ ಸುತ್ತಾಡ್ತಾನೆ ಅಂತಂದ್ರೆ ಯಾರ ವೈಫಲ್ಯ? ಈ ನಾಗರಿಕ ವಿಧಾನಸೌಧದಲ್ಲಿ ಯಾರು ಕೂಡ ನೋಡಿ ಈ ಸರಿ ಗೊತ್ತಿಲ್ಲ ನಿಮ್ಮ ಅಸೆಂಬ್ಲಿ ಏನ್ ಕರೆದಿದ್ದೀರಿ ನೋಡಿ, ಈ ಸರಿ ಅಸೆಂಬ್ಲಿ ಕರೆದಿರೋದು ಗೊಂದಲ ಗೂಡಾಗಿದೆ ಬಿಟ್ರೆ ಯಾವುದೇ ಅಭಿವೃದ್ಧಿಯ ಪರವಾಗಿ ಈ ಸರಿ ನಿಮ್ಮ ಅಸೆಂಬ್ಲಿ ಆಗಿಲ್ಲ. ಒಂದು ಅಸೆಂಬ್ಲಿಯಲ್ಲಿ ನಡೀತಾ ಇದೆ ಅಲ್ಲ, ದಿನ ಊಟದ ವ್ಯವಸ್ಥೆ ಮಾಡ್ತಿದಾರಲ್ಲ, ಅದನ್ನು ಸ್ವಲ್ಪ ಬಂದ್ ಮಾಡ್ಸೋದು ಒಳ್ಳೇದು ಸದ್ಯಕ್ಕೆ ನೀವು. ಯಾಕಂದ್ರೆ ಆ ಊಟದ ಮಂತ್ರಲ್ಲೇ ಉಳಿದ್ಬಿಟ್ರೆ ಅದು ಏನಾಗಿದೆ? ಯಾಕಂದ್ರೆ ಸ್ವಾಮಿ, ಯಾಕಂದ್ರೆ ಅಲ್ಲ ಬೇಳೂರವ್ರೆ ಬೇಡ 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 ಒಂದು ನಿಮಿಷ, ಕಳೆದ ಒಂದು ನಿಮಿಷ. 20 ವರ್ಷಗಳಿಂದ ಅಲ್ಲಲ್ಲ. ಇಲ್ಲಿವರೆಗೆ ಈ ರೀತಿಯಾಗಿ ವಿಧಾನಸಭೆ ಬೇಳೂರವ್ರೆ ಅಲ್ಲ ಮುದ್ದೆ ಹೊಡೆಯೋದು ಅಲ್ಲಲ್ಲ ಬೇಳೂರವ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ನಾವು ನೋಡಿದ್ವಿ. ಅದು ತಪ್ಪಾಗಿದೆ. ಅದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಊಟ ಕೊಡೋದಿಲ್ಲ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಿದೆ. ನೀವು ಕೂಡ ನಿಮ್ಮ ಕೆಲವು ಸಚಿವರುಗಳು ಕೂಡ ಮುದ್ದೆ ತಿಂದು ಮಾಡಿದ ಬೇರೆನೆ ಕೆಲಸ. ಮುಂದೆ ಅದು ಕಟ್ ಮಾಡಬೇಕಂತ ನಾನು ಹೇಳ್ತೇನೆ. ನಿಮ್ಮ ಕಾಲದಲ್ಲಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ಗೋವಾ, ಚೆನ್ನೈ ಎಲ್ಲಿಗೆಲ್ಲ ಬೇಕು. ಇವ್ರ ಮುಖಂಡತ್ವದಲ್ಲಿ ಅಲ್ಲ ನಾವೇ ಹೋಗಿದೀವಲ್ಲ, ನಾವೇ ಹೇಳ್ತಾ ಇದೀವಲ್ಲ, ನಾವೇ ಹೋಗಿದ್ದೀವಿ. ನೀವು ಕೂಡ ಆ ಟೈಮಲ್ಲಿ ಮುದ್ದೆ ತಿಂದು ಬಹಳ ಬಲಿಷ್ಠರಾಗಿದ್ದೀರಿ. ರಾಜಭವನದ ಮುಂದೆ 3 ಗಂಟೆ ನಿಂತಿದ್ರಿ. ಸಬ್ಜೆಕ್ಟ್ ಬೇರೆ ಕಡೆ ಹೋಗೋದು ಬೇಡ. ಒಂದು ತಿಂಗಳು ನಡೀತಾ ಇದೆ. ಇಲ್ಲ, ನಾನು ಒಂದು ವಿಚಾರ ಹೇಳ್ತೀನಿ. ಒಳ್ಳೆ ರೀತಿಯಲ್ಲಿ ಸದನ ನಡೀತಾ ಇತ್ತು, ಓಕೆ. ಆದ್ರೆ ಇದರಿಂದ ಹಾಳಾಗಿದೆಯಲ್ಲ, ಇದರಿಂದ ಹಾಳು ಮಾಡ್ಕೊಂಡಿದ್ದು. ಈ ಸಂದರ್ಭ ಬರುವಾಗ ಹಾಗಿದ್ರೆ ನಿಮಗೆ ನಿಭಾಯಿಸುವ ಶಕ್ತಿ ಇಲ್ಲ ಅಂತ ಆಯ್ತು. ನೀವು ಪ್ರೀ ಪ್ಲಾನ್ ಆಗಿ ಒಂದೇ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಸರ್, ಅದು ಸರ್ಕಾರ ಮೇಡಮ್. ಆ ಸಂದರ್ಭದಲ್ಲಿ ಎದುರಾಗುವಂತಹ ಪರಿಸ್ಥಿತಿ ನಿಭಾಯಿಸುವಂತ ಶಕ್ತಿ ಇಲ್ಲ ಅಂತಂದ್ರೆ ಜನ ಏನು ತಿಳ್ಕೊತಾರೆ? ಸರ್, ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಉತ್ತರ ಕೊಡೋ ಮುಂದೆ ಕೂಡ ಹೇಳಿದ್ದಾರೆ, ಸರ್ಕಾರ ಅಂತ ಹೇಳಿದ್ರೆ ಮಂತ್ರಿಗಳ ಸರ್ಕಾರ ಅಲ್ಲ, ಇದು ಸರ್ಕಾರಕ್ಕೆ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಆದಂತ ಒಂದು DGP IGP ಇಂದ ಹಿಡಿದು ಎಲ್ಲ ಅಧಿಕಾರಿಗಳಿದ್ದಾರೆ. ಅವರು ನಾವೇನೇ ಹೇಳಿದ್ರು ಕೂಡ ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ನಾವು ಹೀಗೆ ಮಾಡಬೇಕು ಅಂತ ಸದನದಲ್ಲಿ ತೀರ್ಮಾನ ಮಾಡಿದ ತಕ್ಷಣಕ್ಕೆ ಅವ್ರು ಮಾಡಲ್ಲ. ಕಾನೂನು, ಕ್ರಿಮಿನಲ್, IPC ಸೆಕ್ಷನ್ಗಳು ಏನೇನು ಹೇಳ್ತವೋ ಆ ಕೆಲಸವನ್ನ ಕಾರ್ಯಾಂಗ ಮಾಡ್ತಕ್ಕಂಥ ಜವಾಬ್ದಾರಿ ಕಾರ್ಯಾಂಗದ್ದು. ಶಾಸಕಾಂಗ ನಾವು ಕೇವಲ ಶಾಸನ ಮಾಡ್ತೇವೆ, ಅದ್ರ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದು. ಸಸ್ಪೆಂಡ್ ಮಾಡ್ಬೇಕಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಲ್ಲ. ಮಾಡಿ. IG ಅವ್ರನ್ನ suspend ಮಾಡ್ರಿ. ಅವರು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಮಾಡಿದ್ರಲ್ಲಿ 2 ಸೆಕ್ಷನ್ಗಳನ್ನು ಹಾಕುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನ ಅದ್ರ ಮೇಲೆ ಇವತ್ತು ಮತ್ತೆ ಅದ್ರ ಮೇಲೆ ಒಂದು ನಿಮಿಷ. ತಪ್ಪು. ಇನ್ಸ್ಪೆಕ್ಟರ್ ರಫೀಕ್ ಎಲ್ಲಿದ್ದಾರೆ ಸರ್? ಎಲ್ಲಿದ್ದಾರೆ? ಇನ್ಸ್ಪೆಕ್ಟರ್ ರಫೀಕ್ ಬಂಧನದ ಭೀತಿಯಿಂದ ಓಡಿ ಹೋಗ್ತಾರಂತಂದ್ರೆ ಉಳಿದವರ ಬಗ್ಗೆ, ಅಥವಾ ಸೋಮಶೇಖರ ಗೌಡ ಓಡಿ ಹೋಗ್ತಾನೆ, ಏನು ದೊಡ್ಡ ವಿಶೇಷ ಅದರಲ್ಲಿ ಆಗಿದ್ರೆ? ಕಾರ್ಯಾಂಗದ ಒಬ್ಬ ವ್ಯಕ್ತಿ ಆತನನ್ನ FIR ಹಾಕಿದ ತಕ್ಷಣ ಆತ ಓಡಿ ಹೋಗ್ತಾನಂತಂದ್ರೆ ಗೊತ್ತಿಲ್ವ ಸರ್? ಹಾಗಿದ್ರೆ 50 ಜನ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪಾಕಿಸ್ತಾನದಿಂದ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಬಂದವರು ಇನ್ನೂ ಕೂಡ ಎಲ್ಲಿದ್ದಾರೆ ಅನ್ನೋದು ವಿಚಾರ ಗೊತ್ತಿಲ್ಲ. ನಾಳೆ ಎಲ್ಲೋ ಬಾಂಬ್ ಬಿಡ್ತಾರೆ ಸರ್. ಹಾಗಿದ್ರೆ ಜವಾಬ್ದಾರಿ ಯಾರು ಕೊಟ್ಟಿದ್ದೀವಿ? ಯಾಕೆ ನಮ್ಮನ್ನು ಆರಿಸಿ ಅಂತ ಹೇಳಿದ್ರು? ಯಾಕೆ ನಮ್ಮ ರಕ್ಷಣೆ ಅಂತ ಹೇಳಿದ್ರು? ಸರ್ಕಾರ ತಪ್ಪಿಸ್ಕೊಳ್ಳಿ ಸಾಧ್ಯ ಇಲ್ಲ. ಒಂದ್ ನಿಮಿಷ ಕೇಳಿ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಹೌದು, ಇವೆಲ್ಲ ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು. ನಾವು ಶಾಸಕರುಗಳಿಗೆ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ. ನಮ್ ಕರ್ತವ್ಯನ ನಾವು ನಿಭಾಯಿಸಬೇಕು. ಮತದಾರರು ನಮ್ಮ ಮತ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ನನ್ನ ತಾಲೂಕಿನಾಗ ಏನ್ರ ಆತನ ಇನ್ಸ್ಪೆಕ್ಟರ್ ಹೇಳಬೇಕು, ನೀ ಸರಿಯಾಗಿ ಕೆಲಸ ಮಾಡಂತ ಹೇಳಬೇಕಾಗ್ತದೆ. ಅವ್ರು ಹೆಂಗ್ ಬೇಕು ಹಂಗ್ ಬಿಡ್ಲಿಕ್ಕೆ ಆಗೋದಿಲ್ಲ. ಸೆಕ್ಷನ್ಗಳು ಇರೋದು ಕಾನೂನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಆಡಳಿತ ನೋಡ್ಕೊಂತ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಸರ್ಕಾರಕ್ಕೆ ಇರ್ತೈತಿ, ಹೋಮ್ ಮಿನಿಸ್ಟರ್ ಇರ್ತೈತಿ, ರೇಪ್ ಕೇಸಿಗೆ ನೋಡ್ರಿ, ಯಾವುದೇ ಕೇಸ್ ಆಗ್ಲಿ ಸರ್, ಅರೆಸ್ಟ್ ಮಾಡ್ಬೇಕು ಸರ್. ರೇಪ್ ಕೇಸಿಗೆ ಮಾತ್ರ ಈ ತರ ಯಾವುದೇ ಯಾವುದೋ MP MLA ಮಿನಿಸ್ಟರ್ ಯಾವುದು ಚೀಫ್ ಮಿನಿಸ್ಟರ್ ಮಗ ಆದ್ರೂ ಅರೆಸ್ಟ್ ಮಾಡ್ಬೇಕು. ಮಾತನ್ನ ಹೇಳಿದ್ರಿ, ನೀವು ಒಂದು ಮಾತನ್ನ ಹೇಳಿದ್ರಿ, ಬಹಳ ಆಘಾತಕಾರಿ ವಿಚಾರ ಅದು. ಅವರು IPC ಸೆಕ್ಷನ್ ಪ್ರಕಾರ ಕಾರ್ಯಾಂಗ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ನಿಜ. ಆ ವ್ಯವಸ್ಥೆ ಹೋಗ್ತಾ ಇರತ್ತೆ ಸರ್. ನಾಳೆ ಮುಖ್ಯಮಂತ್ರಿ ಇಲ್ಲದೆ ಇದ್ರು, ಸಚಿವ ಸಂಪುಟ ಇಲ್ಲದೆ ಇದ್ರು ರಾಜ್ಯ ನಡೆಯುತ್ತೆ ಸರ್. ಇಲ್ಲಿ ರಾಜ್ಯಕ್ಕೆ ನಾವು ರಾಷ್ಟ್ರಪತಿ ಆಡಳಿತ ನೋಡಿದೀವಿ, ರಾಜ್ಯ ನಡೆಯುತ್ತೆ. ನಡೆಸಿಲ್ವ ರಾಜ್ಯಪಾಲರು? ಅಲ್ಲ, ಹಾಗಿದ್ರೆ ನಮ್ಗೆ ಯಾಕೆ ಬೇಕು ಇವರೆಲ್ಲ? ನೀವೆಲ್ಲ ಯಾಕೆ ಬೇಕು ಶಾಸಕರು? ನೀವೆಲ್ಲ ಮಂತ್ರಿಗಳು ಯಾಕೆ ಬೇಕು ನಮಗೆ? ಮುಖ್ಯಮಂತ್ರಿಗಳು ಯಾಕೆ ಬೇಕು ನಮಗೆ? ಪಕ್ಷಾತೀತವಾಗಿ ಹೇಳಿ. ಕಾರ್ಯಾಂಗದ ವ್ಯವಸ್ಥೆಯನ್ನ ಕಾರ್ಯಾಂಗ ಮಾಡ್ಲೇಬೇಕು, ಯಾರು ತಪ್ಪಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಹೌದು. ಯಾಕಂತ ಹೇಳಿದ್ರೆ ಅದರ ಕಂಟ್ರೋಲ್ ಯಾರಲ್ಲಿದೆ? ಅದು ಕಾರ್ಯಾಂಗದ ಮುಖ್ಯಸ್ಥನಿಗೆ ಇದೆ. ಅದು ಓಕೆ. ನಾವು ಪ್ರಜಾಪ್ರತಿನಿಧಿಗಳು
ನಾವೇನು ಡೈರೆಕ್ಷನ್ ಕೂಡ ಕೊಡ್ಲಿಕ್ಕೆ ಬರದಂತ ಸಂದರ್ಭಗಳು ಸುಪ್ರೀಂ ಓಕೆ 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 ಆದ್ರೆ ಯಾವ ಇಲಾಖೆಗೆ ಯಾರನ್ನ ಸೀಮಿತಗೊಳಿಸಬೇಕು, ಯಾರನ್ನ ಆಯ್ಕೆ ಮಾಡಬೇಕು, ಅಥವಾ ಯಶವಂತಪುರದ ಪೊಲೀಸ್ ಠಾಣೆಯಲ್ಲಿ ಇವನೇ ಇರಬೇಕು, ದುಡ್ಡು ಮತ್ತು ಜಾತಿ ಅದನ್ನ ಅವರ ಉಪ್ಪಾರಪೇಟೆಗೆ ಯಾರನ್ನ ಹಾಕಬೇಕು ಅಂತ ನಿರ್ಧಾರ ಮಾಡೋರು ಯಾರು ಸರ್? ಇವತ್ತು ನಮ್ಮ ಬಹಿರಂಗವಾಗಿ ಇವತ್ತು ಇವತ್ತು ನಮ್ಮ ದತ್ತಾರ್ ಅವರು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಏನು ಎಷ್ಟು ದಿವಸ ಗೂಟ ಹೊಡ್ಕೊಂಡಿರ್ತಾರೆ ಇವರು ಈ ಅಧಿಕಾರಿಗಳು ಅಲ್ಲಿ. ಆದ್ದರಿಂದ ಎಲ್ಲರನ್ನೂ ಸರ್ಕಾರ ಇದ್ರ ಬಗ್ಗೆ ಬದಲಿ ಮಾಡ್ತೀರಿ, ಬದಲಿ ಮಾಡ್ತೀರಿ, ಮಾಡಬೇಕು ಸರ್. ಗೂಟ ಹೊಡೆದಿಲ್ಲಕ್ಕೆ ಯಾರ ಕಾರಣ ಸರ್? ಅಲ್ಲ ಯಾರ ಕಾರಣ? ಕಾರ್ಯಾಂಗದ ಮುಖ್ಯಸ್ಥನ ಕಾರ್ಯಾಂಗದ ಎಮ್ಎಲ್ಎ ನಾವು ಇರ್ತೀವಿ, ಅಲ್ಲ ಅವನು 5 ವರ್ಷ ಇರ್ಬೇಕು. ನಾನು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಇಲ್ಲ. ನೀವು ಶಾಸಕರಾಗಿ ನೀವು ಕಾರಣ ಸರ್. ನೋಡಿ ನಾನು ಅದೇ ಹೇಳ್ತಾ 2 ವರ್ಷ ಇಟ್ಕೋಬಾರ್ದು, ಕಳಿಸ್ರಿ. ಎಸ್ ನಾವು ಹೇಳ್ತಾ ಇರೋದೇನು ನೋಡಿ, ಕಾರ್ಯಾಂಗದ ಮುಖ್ಯಸ್ಥರಲ್ಲಿ ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ ಹೇಳೋದಕ್ಕೆ ಅಂತಂದ್ರೆ ಅವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ಬೇಕು. ಎಸ್ ಅವನಲ್ಲಿ 3 ವರ್ಷದಿಂದ ಇದಾನಲ್ವಾ, ಯಾರು ಫೋರ್ಸ್ ಮಾಡಿದ್ದು ಅದನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಪಕ್ಷಪಾತವಾಗಿ ನಿಷ್ಪಕ್ಷಪಾತದಿಂದ ಎಲ್ಲರೂ ಕೂಡ ಆಮೇಲೆ ಪೊಲೀಸ್ ಮೇನು ಮತ್ತ ಆಕ್ಟ್ ಇಟ್ಕೊಂಡು ಕೆಲಸ ಮಾಡೋದಲ್ಲ, ನಾವು ಮಾನವೀಯತೆ ದೃಷ್ಟಿಯಿಂದ ಏನ್ ಕ್ರಮ ತಗೋಬೇಕಾಗ್ತದೆ. ಆಮೇಲೆ ನೋಡಿ ಜಾತಿ ಮತ್ತು ದುಡ್ಡನ್ನ ಕೆಡಿಸಿದವರೇ ವಿಚಾರದಲ್ಲಿ ರಾಜಕಾರಣಿಗಳು. ನೀವು ಹೇಳಿದ್ರಲ್ಲ 3 ವರ್ಷ ಅವನೇ ಇರಬೇಕು, ಅದು ಕೂಡ ಅವನ ಜಾತಿ ಅವನೇ ಇರಬೇಕು. ಅವನಿಗೆ ಆ ರೇಪ್ ಕೇಸ್ ಬಂದಾಗ ಆ ಸಂದರ್ಭದಲ್ಲಾದ್ರೂ ಒಂದು ನೀವು ಯಾಕೆ ತಿಳ್ಕೊಳ್ಳೋದಿಲ್ಲ? ನೋ, ನಾನು ಈ ವಿಚಾರಕ್ಕೆ ಬರೋದಿಲ್ಲ ಮಾರಾಯ, ನಿನ್ನ ಎಲ್ಲ ವಿಚಾರಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನೀನು ಇರು ಎಲ್ಲ. ಈ ವಿಚಾರದಲ್ಲಿ ನನಗೆ ತಲೆ ತಗ್ಗಿಸೋಕ್ಕಾಗೋದಿಲ್ಲ. ಗೃಹ ಸಚಿವ ರಾಚಯ್ಯ ಅವರ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ರಮೇಶ್ ಕುಮಾರ್ ಅವರು. ನಾನು ಪದೇ ಪದೇ ಅವರನ್ನು ತೆಗೆದು ನೋಡಿದೆ. ರಾಚಯ್ಯ ಅವರು, ಎಸ್ ವೀಕ್ಷಕರೇ ನೀವು ಕೂಡ ಗಮನಿಸಬೇಕು, ರಾಮಕೃಷ್ಣ ಹೆಗಡೆ ಸಂದರ್ಭದಲ್ಲಿ ರಾಚಯ್ಯ ಅವರು ಗೃಹ ಸಚಿವರು. ಅಂತ ಗೃಹ ಸಚಿವರು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಗೃಹ ಸಚಿವರ ಸ್ಥಾನದಲ್ಲಿ ಕೂತಿದ್ರಲ್ವಾ, ಆ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿದೀವಲ್ವಾ, ಹೆಮ್ಮೆ ಪಡಬೇಕು ನಾವು. ಭೂಗತ ಲೋಕದ ಅಂದರೆ ರೌಡಿಗಳ ಅಟ್ಟಹಾಸ ಜಾಸ್ತಿ ಆದಾಗ ಏನು ಮಾಡಬೇಕು ಅಂತ ತೋಚಲಿಲ್ಲ. ಅವರೇನು ಕೆಟ್ಟದಾಗಿ ಅಥವಾ ಅವರ ಮೇಲೆ ಎತ್ತಾಕುವಂಥ ಹೇಳಿಕೆಗಳನ್ನು ವಿಧಾನಸಭೆಯಲ್ಲಿ ಕೊಡಲಿಲ್ಲ, ಶಾಸಕರ ಅಪಹಾಸ್ಯಕ್ಕೆ ಗುರಿಯಾಗಲಿಲ್ಲ. 2-3 ಎನ್ಕೌಂಟರ್ ಮಾಡಿಸಿದ್ರು. 100 ಜನರ ಪೈಕಿ 3 ಎನ್ಕೌಂಟರ್ ಆಯಿತು. 97 ಜನ ಯಾವ ರೀತಿ ತನ್ನಿಂದಾನೇ ಗಡೀಪಾರ ಆದರೂ ಹೋಗಿ ಗೊತ್ತಿಲ್ಲ. ಆಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ರಮೇಶ್ ಕುಮಾರ್ ಅವರ ಹೆಸರು ಹೇಳಿಲ್ಲ ಯಾರು ಅಂತ. ರಾಚಯ್ಯ ಗೃಹ ಸಚಿವರ ಹತ್ರ ಒಬ್ರು ಕೇಳ್ತಾರೆ, ಏನು ಸರ್ ಈ ರೀತಿ ಹಿಂಗೆ ಮಾಡಿದರೆ ನಡೆಯುತ್ತಾ, ನಮ್ಮ ಕೆಲವು ಹುಡುಗರೆಲ್ಲ ಇರ್ತಾರೆ ಅನ್ನುವಂಥದ್ದು. ಆಗ ಗೃಹ ಸಚಿವ ರಾಚಯ್ಯ ಹೇಳ್ತಾರೆ, ಮೋಸ್ಟ್ಲಿ ಎನ್ಕೌಂಟರಲ್ಲಿ ನಿಮ್ಮ ಹೆಸರು ಕೂಡ ಇದೆ, ಜಾಗ್ರತೆ ಸ್ವಲ್ಪ ಅನ್ನುವಂಥ. ಇದು ಪರಿಸ್ಥಿತಿ. ಎಸ್ ವೀಕ್ಷಕರೇ, ಇಲ್ಲಿ ಒಂದಂತೂ ಬಹಳ ಸ್ಪಷ್ಟ, ನಾವು ಪದೇ ಹೇಳ್ತಾ ಇದ್ದೀವಿ, ಇವತ್ತು ರಫೀಕ್ ತಪ್ಪಿಸ್ಕೊಂಡ್ರು ಅನ್ನುವಂಥ ಮಾತನ್ನು ಹೇಳ್ತೀವಿ. ಎಲ್ಲದಕ್ಕೂ ಅಲ್ಲಿ ಗೂಟ ಹೊಡೆದಿರೋದು ಅಥವಾ ಅಲ್ಲಿ ಆ ಕೇಸನ್ನು ಯಾವ ಕೇಸನ್ನು ಹಾಕಬೇಕು ಅಂತ ಅವ್ರ ಡಿಸಿಷನ್ ಇವರೇ ಹೇಳ್ತಾರೆ. ರಾಮಪ್ಪ ಲಮಾಣಿ ಅವರು, ರುದ್ರಪ್ಪ ಲಮಾಣಿ ಅವರು, ಅವರವರಷ್ಟಕ್ಕೆ ಮಾಡ್ಬೋದು, ನೀವು ಬಿಡಿ ಮಾಡಕ್ಕೆ. ಓಕೆ, ಅದು ಯಾವತ್ತೂ ಅವ್ರಿಗೆ ಫ್ರೀಡಮ್ ಇದೆ. ತನ್ನ ತೂಕ ಕಳ್ಕೊಂತು. ಇವತ್ತು ಹೆದರ್ಕಿರುದ ಪೊಲೀಸ್ ಇಲಾಖೆ ಬಗ್ಗೆ. ನಾವು ಇವತ್ತು ಸಾರ್ವಜನಿಕ ಕೂತು ಬರೀ ಪೊಲೀಸರ ಬಗ್ಗೆ ಮಾತಾಡಿದ್ರು ಆಗಲ್ಲ. ಒಂದ್ ನಿಮಿಷ, ಎಲ್ಲಾ ಕೂಡಿ ಸುಧಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸಾರ್ವಜನಿಕರು ಇನ್ಮೇಲೆ ನಾವು ನಮ್ಮ ಮಕ್ಕಳನ್ನ ಹೊರಗೆ ಕಳಿಸ್ಬೇಕಾದ್ರೆ ಬಹಳ ವಿಚಾರ ಮಾಡಿ ಬುದ್ಧಿ ಕಳಿಸುವಂತ ಕಾಲ ಬಂತು. ಇನ್ನು ಅಲ್ಲಿ ಫ್ರೀ ಆಗಿ ನಾವು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಂತರಿಗೆ ಹೆದರಿಕೆ ಬರೋ ಅಲ್ಲ ಸರ್. ಈಗ ನಾಳೆ ವಿಧಾನಸಭಾ ಅಧಿವೇಶನ ಇದೆ ಸರ್. ನೀವೆಲ್ಲ ಶಾಸಕರು ಎದ್ದು ನಿಂತು ಒಂದು ಮಾತನ್ನು ಅಥವಾ ಆ ಪ್ರೊಸೀಜರ್ ಪ್ರಕಾರ ನೋಡಿ ಸರ್, ಅತ್ಯಾಚಾರದ ರಾಜಧಾನಿ ಆಗ್ತಿದೆ ಕರ್ನಾಟಕ ಇಡೀ ರಾಷ್ಟ್ರಕ್ಕೆ ಹೋಲಿಸಿಕೊಂಡ್ರೆ. ನಾವು ಒಂದು 2 ವರ್ಷದ ಮಟ್ಟಿಗಾದರೂ, ನಮಗೆ 5 ವರ್ಷ ಟೈಮ್ ಇದೆ, ಒಟ್ಟು 2 ವರ್ಷದ ಮಟ್ಟಿಗಾದರೂ ನಮ್ಮ ರಾಜ್ಯಕ್ಕಾಗಿ ಯಾವುದೇ ರೀತಿ ಇನ್ಫ್ಲುಯೆನ್ಸ್ಗಳನ್ನ ಯಾರ ತಲೆ ಮೇಲೂ ಹಾಕೋದಿಲ್ಲ. ರೇಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಸಮಾಧಾನ ಚರ್ಚೆ ಆಗ್ತಾ ಇಲ್ಲ ಸರ್. ಬಿಜೆಪಿ ಫೋಟೋ ಬೇಕು, ಬೈಕಾಟ್ ಬೇಕು. ಕಾಂಗ್ರೆಸ್ ನೀವು ತಪ್ಪು ಮಾಡ್ರಿ, ಇದು ಬಿಟ್ರೆ ಏನ್ ನಡೆದ ಸರ್. ಒಂದ್ ಮಾತು, ಸರ್ಕಾರ ಯಾವ್ದ್ರಲ್ಲಿ ತಪ್ಪಿದೆ ಒಂಚೂರು ಹೇಳಿ ನೀವು ನೋಡೋಣ. ಸರ್ಕಾರ ನಾವು ಟೀಕೆ ಮಾಡ್ತಾ ಇಲ್ಲ. ಅಲ್ಲ, ಸರ್ಕಾರ
ರವೀಂದ್ರನಾಥ್ ಕೇಸಿಂದ ಶುರುವಾಗಿದೆ. ಬೇಡ ಅದು ಬಿಡಿ, ಅದು ಬಿಡಿ, ಅದು ಬಿಡಿ. ಆಮೇಲೆ ಅಲ್ಲ ಸರ್, ಅಲ್ಲ, ಆ ಕೇಸ್- no, 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 ಸರ್ಕಾರ ಕೇಸು. ಯಾವುದನ್ನ ಇಲ್ಲ. ತಡ ನೋಡಿ ಸರ್, ಮಾಡಿದೆ? ಅಂತ ವಿಚಾರಗಳು ಬಂದೇ ಬರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಒಂದು ಸರ್ಕಾರ ಬಂದ ತಕ್ಷಣ ಯಾವುದೇ ಸಮಸ್ಯೆಗಳೇ ಉಂಟಾಗಬಾರ್ದು, ಮಳೆ ಬಂದಿಲ್ಲ ಅದಕ್ಕೆ ಕಾರಣ ನಾನು ಹೇಳೋದಿಲ್ಲ. ನಾನು ಹೇಳ್ತೀನಿ ಸರ್ಕಾರ ಎಲ್ಲಿ ತಪ್ಪಿದೆ ಅನ್ನುವಂಥದ್ದು. ಇವತ್ತು ಮಹಿಳೆಯರು ಈ ಹಿಂದೆಂದಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಭಯಭೀತರಾಗಿದ್ದಾರೆ. ಅವರಿಗೆ ಒಂದು ಸಾಂತ್ವನ ಹೇಳುವಂತಹ ಮಾತು ನಿಮ್ಮ ಸರ್ಕಾರದಿಂದ ಆಗಲಿಲ್ಲ, ನಿಮ್ಮ ಸರ್ಕಾರದಿಂದ ಆಗಲಿಲ್ಲ, ನಮ್ಮ ಸರ್ಕಾರದಿಂದ ಆಗಲಿಲ್ಲ. ಯಾಕಂದ್ರೆ ನಾವು ಆರಿಸಿ ಕಳಿಸಿದಂಥ ಸರ್ಕಾರ ನಮ್ಮ ಸರ್ಕಾರದಿಂದ ಆಗಲಿಲ್ಲ. ಹೇಳಿ, ಇದಕ್ಕೆ ಯಾರು ಉತ್ತರ ಕೊಡಬೇಕಾಗಿತ್ತು? ಇದಕ್ಕೆ ಅಲ್ಲ, ನೀವು ಬಿಜೆಪಿ ಅವರನ್ನ ಆರೋಪ ಮಾಡ್ತಾ ಕೂತಿದ್ದೀರಿ. ಅವ್ರು ವಿರೋಧ ಮಾಡಿದ್ದಾರೆ ಪಕ್ಷ. ಅಂತ. ನಾವು ಈ ವಿರೋಧ ಪಕ್ಷ. ಪ್ರಕರಣದಲ್ಲಿ ಯಾವ ಯಾರು ವಿಚಾರವನ್ನ- ಬಿಜೆಪಿಯವರು ಸರ್, ಯಾರು ಅವ್ರು ಯಾರು ಪ್ರಸ್ತಾಪ ಮಾಡ್ಬೇಕಾಗಿಲ್ಲ. ಸರ್, ನಾವು ವಿರೋಧ ಪಕ್ಷ. ಗೃಹ ಸಚಿವರು ಚರ್ಚೆ ಆಗ್ತಾ ಇಲ್ಲ. ಇಲ್ಲ, ಇಲ್ಲ. ನಾವು ವಿರೋಧ ಪಕ್ಷ, ಇವರು ವಿರೋಧ ಪಕ್ಷ, ಚರ್ಚೆ ಮಾಡ್ಬೇಕು ಬಿಡಿ ನಾವು. ಆರೋಪ ಪ್ರತ್ಯಾರೋಪ ಮಹಿಳೆಯರ ಬಗ್ಗೆ ಬಗ್ಗೆ ಬಿಜೆಪಿಯವರು ಮತ್ತು ರುದ್ರಪ್ಪರ, ಕಾಂಗ್ರೆಸ್ ಒಂದು ಜೆಡಿಎಸ್ ಆಡಳಿತ ಯಾವುದು ಪಕ್ಷ, ಕೂಡ ಒಂದು ಇದರಲ್ಲಿ ವಿರೋಧ ಪಕ್ಷ, ಸಮಸ್ಯೆ ಇಲ್ಲ. ಅವರು ಪ್ರಸ್ತಾಪ ಮಾಡ್ಬೇಕಾಗತ್ತೆ, ನೀವು ಉತ್ತರ ಹೇಳಬೇಕಾಗತ್ತೆ. Yes. ಇದು ರಾಜಕೀಕರಣಗೊಳಿಸ್ತಾನೆ, ಇದಕ್ಕೊಂದು ಪರಿಹಾರ ಕಂಡಿಲಿಕ್ಕೆ ಬೇಕೇ ಬೇಕು. ಒಳ್ಳೆ ರೀತಿಯಿಂದ ಚರ್ಚೆ Yes. ಆಗ್ಲಿ ಅಂತ ಅಲ್ಲ, ನಮ್ಮ ಅಲ್ಲ, Yes, ಉದ್ದೇಶ. yes, yes. ಇದು ಎಂಡ್ ಆಗ್ಬೇಕಲ್ಲ. ಚರ್ಚೆ ಆಗಿದೆ, ಚರ್ಚೆ ಆಯ್ತು, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದವರು ಯಾರೂ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಇದ್ರು, ಅವರು ಕೂಡ ಎಲ್ಲವನ್ನು ವೀಕ್ಷಣೆ ಮಾಡಿ ತಾವು ಕೂಡ ಹೇಳಿದ್ದಾರೆ ಸರ್ಕಾರದಿಂದ ಇಲ್ಲಿ ಏನ್ ಲೋಪ ಆಗಿದೆ, Okay. ಸರ್ಕಾರ ತನ್ನ ಕೆಲಸ ತಾನೆಲ್ಲವನ್ನು ಕೂಡ ಮಾಡಿದೆ, ಯಾವುದರಲ್ಲಿ ತೊಂದರೆ ಆಗಿದೆ ಅದನ್ನ ತಕ್ಷಣದಿಂದಲೇ ನಾವು ಕ್ರಮ ತಗೊಳ್ತೀವಿ ಅನ್ನೋ ಏನಾಗಿದೆ? ಮಾತನ್ನ ಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಆದರೆ ಒಂದಂತೂ ಬಹಳ ಸ್ಪಷ್ಟ, ಯಾವುದೇ ಸರ್ಕಾರವನ್ನು ದೂಷಿಸುವುದು ಅಥವಾ ಆರೋಪ ಮಾಡುವುದು ಆದರೆ ನಿಜ ವಾಸ್ತವತೆಯನ್ನು ಎತ್ತಿ ಹಿಡಿಯೋದು ಮಾಧ್ಯಮದ ಕೆಲಸ. ಅದನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ. ನಂಬರ್ 1, ಇವತ್ತು 24 ಗಂಟೆಯಲ್ಲಿ 8 ಅತ್ಯಾಚಾರ ಆಗುತ್ತೆ. ಇದು ಇಡೀ ಯಾರನ್ನೆಲ್ಲ ನಾವು ಆರಿಸಿ ಕಳಿಸಿದ್ದು ಅಥವಾ ಯಾರೆಲ್ಲ ಪೊಲೀಸ್ ಇಲಾಖೆಯಲ್ಲಿದ್ದಾರೋ ಎಲ್ರಿಗೂ ಕೂಡ ಇದು ತಲೆ ತಗ್ಗಿಸುವಂಥ ವಿಚಾರ. ನಂಬರ್ 2, ಯಾವುದೇ ಮಹಿಳೆ ಒಂದು ಭರವಸೆಯಿಂದ, ಒಂದು ಧೈರ್ಯದಿಂದ ಹೊರಹೋಗುವಂಥ ಕೆಲಸವನ್ನು ಮಾಡುವಂಥ ಒಂದು ಕಾಲಘಟ್ಟ ಇವತ್ತಿನ ದಿನಮಾನದಲ್ಲಿ ಇಲ್ಲ. ನಂಬರ್ 3, ಹಾಗಿದ್ದರೆ ಕೇವಲ ಹೇಳಿಕೆಗಳಿಂದ ನಾವು ಮಾಡ್ತೀವಿ, ಏನು ತಪ್ಪಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆಕ್ಸಿಡೆಂಟ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾನು ನಡ್ಕೊಂಡೇ ಹೋಗ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕ್ಸಿಡೆಂಟಿಂದ ತಪ್ಪಿಸ್ಕೊಳ್ಬೇಕಾದ್ರೆ ತಕ್ಷಣದ ಮಟ್ಟಿಗಾದರೂ ಅವ್ನು ಫಾಸ್ಟ್ ಆಗಬೇಕು, ಓಡಿ ಹೋಗಬೇಕು. ಆ ಫಾಸ್ಟ್ ಇಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ನಿಜ. ಸರ್ಕಾರ ಬಂದ ತಕ್ಷಣ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ಇದು ಏನಂತಾರೆ, ಭಾಳ ಮುಖ್ಯವಾದಂಥ ವಿಚಾರ, ಭಾಳ ಸೀರಿಯಸ್ ವಿಚಾರ. ಇದರ ಬಗ್ಗೆ ಸರ್ಕಾರ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ಎಲ್ಲೋ ಒಂದು ರೀತಿಯಲ್ಲಿ ಅಸಮಾಧಾನವಾಗ್ತಾ ಇದೆ ಜನರಿಗೆ, ಅಥವಾ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಆತಂಕ ಉಂಟಾಗ್ತಾ ಇದೆ, ನಮ್ಮ ರಕ್ಷಣೆಗೆ ಯಾರು ಬರ್ತಾ ಇಲ್ಲ ಅನ್ನುವಂಥದ್ದು. ಆದ್ದರಿಂದ ನಮ್ಮ ಸರ್ಕಾರ, ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ಗೃಹ ಸಚಿವರು ಒಂದು ಕಟ್ಟುನಿಟ್ಟಿನ ಆದೇಶವನ್ನು, ಅದು ಎಲ್ಲರನ್ನೂ ಕೂಡ ಗಣನೆಗೆ ತಗೊಂಡು, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಕಟ್ಟುನಿಟ್ಟಿನ ಆದೇಶ, ಒಂದೇ ಉದ್ದೇಶಕ್ಕಾಗಿ ನಾಳೆ ಯಾರಾದರೂ ಅತ್ಯಾಚಾರದಂಥ ವಿಚಾರವನ್ನು ಮನಸ್ಸಿನಲ್ಲಿ ನೆನಪು ಮಾಡಿದರೂ ಕೂಡ ಅವನಿಗೆ ಭಯ ಕಾಡಲಿಕ್ಕೆ ಶುರುವಾಗಬೇಕು, ಓಡಿ ಹೋಗುವಂಥ ಒಂದು ಭಯ ಉಂಟಾಗಬೇಕು. ಎಸ್ ವೀಕ್ಷಕರೇ, ಹಾಗಾಗಿ ಪ್ರಾರ್ಥಿಸಿ ನೀವೆಲ್ಲರೂ ಕೂಡ ನಮ್ಮ ಸರ್ಕಾರದ ಗೃಹ ಸಚಿವರು ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಿ, ಆ ನಿರ್ಧಾರ ಕೈಗೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅನ್ನುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಬಿಗ್ ಡಿಬೇಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯರು ಕೂಡ ನಾಳೆ ಶುಕ್ರವಾರ 8 ಗಂಟೆಗೆ ಮತ್ತೆ ಇದೇ ವೇಳೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.